ಕಾಲೇಜ್ ಓಪನ್ಗೆ ಕೇವಲ 5 ದಿನಗಳು ಮಾತ್ರ ಬಾಕಿ ಉಳ್ಕೊಂಡಿದೆ. ಈ ಹೊತ್ತಲ್ಲಿ ಒಂದಷ್ಟು ಖುಷಿ ಮನೆ ಮಾಡಿದೆ. ಇಲ್ಲಿವರೆಗೂ ಮನೆಯಲ್ಲಿದ್ವಿ, ಈಗ ಕಾಲೇಜ್ಗೆ ಹೋಗಬಹುದು ಅಂತ. ಅದರ ಜೊತೆಗೆ ಆತಂಕವೂ ಕೂಡ ಇದೆ. ಕಾಲೇಜ್ ಓಪನ್ ಆದ್ರೆ ಸಾಕು, ಕಾಲೇಜಿಗೆ ಹೋಗಬೇಕು ಅಂತ ತರಾತುರಿಯಲ್ಲಿದ್ರು ವಿದ್ಯಾರ್ಥಿಗಳು. ನಾವು ಪ್ರಬುದ್ಧರಾಗಿದ್ದೇವೆ, ನಮ್ಮ ಸೇಫ್ಟಿ ನಾವೇ ನೋಡ್ಕೊಳ್ತೀವಿ ಅನ್ನೋದು ಕೂಡ ವಿದ್ಯಾರ್ಥಿಗಳ ವಿಚಾರ. ಕಾಲೇಜ್ ರಿಓಪನ್ಗೆ ವಿದ್ಯಾರ್ಥಿಗಳಲ್ಲಿ ಮನೆ ಮಾಡಿದೆ ಈಗ ಖುಷಿ. ಪಬ್ಲಿಕ್ ಟಿವಿ ಜೊತೆಗೆ ಕಾಲೇಜ್ ವಿದ್ಯಾರ್ಥಿಗಳ ಮನದಾಳ, ಅವ್ರು ಏನ್ ಹಂಚಿಕೊಂಡಿದ್ದಾರೆ, ಏನ್ ಮಾತುಗಳನ್ನು ಆಡಿದ್ದಾರೆ, ಬನ್ನಿ ನೋಡೋಣ. ಕಾಲೇಜ್ ಸ್ಟಾರ್ಟ್ ಆಗಿರೋದು ತುಂಬ ಖುಷಿ ಆಗ್ತಿದೆ. ಅದ್ರ ಜೊತೆಗೆ ನಾವು ಕೋವಿಡ್ ಟೆಸ್ಟ್ ಏನಿದೆ ಅದನ್ನೆಲ್ಲನೂ ಮಾಡಿಸ್ಕೊಂಡು ನೆಗೆಟಿವ್ ರಿಪೋರ್ಟ್ ತೊಗೊಂಡು ನಾವು ಕಾಲೇಜಿಗೆ ಹೋಗೋದು ತುಂಬ ಒಂಥರ ಖುಷಿ ಒಂದು ವಿಚಾರ. ಮತ್ತು ನಮಗೆ ಒಂಥರ ತುಂಬ ಗ್ಯಾಪ್ ಸಿಕ್ತು, ಒಂಥರ ಗ್ಯಾಪ್ ಸಿಕ್ಕು ಮತ್ತು ನಾವು ಕಾಲೇಜಿಗೆ ಜಾಯ್ನ್ ಆಗ್ತಾ ಇರೋದು ಸಖತ್ ಖುಷಿ ಆಗ್ತಿದೆ. ಒಂದು ಬೆಂಚಲ್ಲಿ ಮೂರು ಜನ ಆಗಲೇ ನಮ್ಮ ಕಾಲೇಜಲ್ಲೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ, ಒಂದೊಂದು ಸೆಕ್ಷನ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ನಾವು ಒಂದು ಬೆಂಚಲ್ಲಿ 3 ಜನ ಕೂತ್ಕೊಳ್ಳೋದಾಗಲಿ ಅಥವಾ ಮಾಸ್ಕನ್ನ ವೇರ್ ಮಾಡೋದಾಗಲಿ ಅದೆಲ್ಲನೂ ನಮಗೆ ಯೂಸ್ಫುಲ್ ಆಗುತ್ತೆ. ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ನಮ್ಮ ಪ್ರಿನ್ಸಿಪಲ್ಲು, ಲೈಕ್ ಸ್ಯಾನಿಟೈಸ್ ಮಾಡಿದ್ದಾರೆ ಕಾಲೇಜ್ನ. ಅಲ್ಲಿ ಸ್ಯಾನಿಟೈಸರ್ ಸಿಕ್ಕಿದ್ದಾರೆ, ಮಾಸ್ಕ್ ಕಂಪಲ್ಸರಿ ಅಂತ ಮ್ಯಾಂಡೇಟರಿ ಮಾಡಿದ್ದಾರೆ. ಮತ್ತು ಇದು ಕೊರೋನಾ ಟೆಸ್ಟ್ ಇದೆ ಅಲ್ವಾ, ಅದನ್ನು ಕಂಪಲ್ಸರಿ ಮಾಡಿದ್ದಾರೆ. ವಿತೌಟ್ ದಟ್ ನೋ ಎಂಟ್ರಿ ಇಲ್ಲ. ಅಫ್ಕೋರ್ಸ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಎಲ್ಲರೂ 18, 19 ಆಗಿದ್ದಾರೆ, ಚಿಕ್ಕ ಮಕ್ಕಳೆಲ್ಲ ನಾವು. ಸೊ ನಾವು ಮಾಡ್ತೀವಿ. ನಮಗೆ ತುಂಬ ಖುಷಿ ಆಗ್ತದೆ. ಆನ್ಲೈನ್ಗಿಂತ ಆಫ್ಲೈನ್ ಬೆಸ್ಟ್ ಅನಿಸುತ್ತೆ. ಬಿಕಾಸ್ ನಮಗೆ ಪ್ರೆಸೆಂಟೇಷನ್ಸ್ ಎಲ್ಲ ಕೊಟ್ಟು ಅದರಿಂದ ನಮಗೆ ಕಷ್ಟ ಆಗತ್ತೆ. ಸೊ ಟೀಚರ್ಸ್ ಹತ್ರ ಡೈರೆಕ್ಟ್ ಇಂಟ್ರಾಕ್ಷನ್ಸ್ ಮಾಡ್ಬೋದು, ಬಟ್ ಆನ್ಲೈನಲ್ಲಿ ಸ್ವಲ್ಪ ಕಷ್ಟ, ತುಂಬ ಜನ ಇರೋದ್ರಿಂದ. ಆಫ್ಲೈನಲ್ಲಾದರೆ ಸ್ವಲ್ಪ ಜನ ಇರ್ತೀವಿ, ತುಂಬ ಈಸಿಯಾಗಿ ಮಾತಾಡಿಸ್ಬೋದು. ಸೋಷಿಯಲ್ ಡಿಸ್ಟೆನ್ಸಿಂಗ್ ಪಕ್ಕ ಫಾಲೋ ಮಾಡ್ತೀವಿ. ನಮಗೆ ಮೇಜರ್ ಆಗಿರೋದ್ರಿಂದ ನಮಗೂ ಬುದ್ಧಿ ಇದೆ. ಸೊ ಸೋಷಿಯಲ್ ಡಿಸ್ಟೆನ್ಸಿಂಗ್ ನಾವು ಪಕ್ಕ ಫಾಲೋ ಮಾಡ್ತೀವಿ. ತುಂಬ ಖುಷಿ ಆಗ್ತದೆ, ಯಾಕಂದರೆ ಕಾಲೇಜಿಗೆ ಬರೋದ್ರಿಂದ ನಾವು ಫ್ರೆಂಡ್ಸ್ ಜೊತೆನೂ ಕ್ಲೋಸಾಗಿ ಬೆರಿಬೋದು. ಹೊಸ ಫ್ರೆಂಡ್ಸ್ಗಳು ಸಿಗ್ತಾರೆ ನಮಗೆ. ಸೊ ಅವ್ರ ಜೊತೆನೂ ಇಂಟರಾಕ್ಷನ್ಸು ಎಲ್ಲ ತುಂಬ ಚೆನ್ನಾಗಿರುತ್ತೆ. ನನಗೆ ಆನ್ಲೈನ್ ಕ್ಲಾಸ್ಗಿಂತ ಆಫ್ಲೈನ್ ಕ್ಲಾಸು ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ತುಂಬ ಇಷ್ಟ ಆಗ್ತಿದೆ. ಆಫ್ಲೈನ್ ಕ್ಲಾಸಲ್ಲಿ ಫೇಸ್ ಟು ಫೇಸ್ ಇಂಟ್ರಾಕ್ಷನ್ ಮಾಡ್ಬೋದು ಟೀಚರ್ಸ್ ಜೊತೆ. ಸೊ ಏನು ಡೌಟ್ಸ್ ಇದ್ದರೂ ಫೇಸ್ ಟು ಫೇಸ್ ಮಾಡ್ಬೋದು. ಬಟ್ ಆನ್ಲೈನ್ ಕ್ಲಾಸಲ್ಲಿ ಅಷ್ಟು ಪಾಸಿಬಲ್ ಆಗ್ತಿಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಎಲ್ಲ ಆಗ್ತಿದೆ. ಸೊ ನನಗೆ ಆಫ್ಲೈನ್ ಕ್ಲಾಸೇ ಬೇಕು ಅಂತ ತುಂಬ ಖುಷಿ ಆಗ್ತಿದೆ. ಸ್ಟಾರ್ಟ್ ಆಗಬೇಕಂತ ತುಂಬ ದಿವಸದಿಂದ ವೆಯ್ಟ್ ಮಾಡ್ತಿದ್ವಿ. ಸೊ ಇವಾಗ 17 ಸ್ಟಾರ್ಟ್ ಆಗ್ತಿದೆ ಅಂತ ಖುಷಿ ಆಗ್ತಿದೆ. ಅದೇ ಪ್ರಿಕಾಷನ್ಸು ಕೋವಿಡ್-19 ಏನೇನು ತೊಗೋಬೇಕು ಎಲ್ಲ ತೊಗೊತೀವಿ. ಮಾಸ್ಕ್ ಹಾಕೊಂಬರ್ತಿದ್ವಿ ಮತ್ತು ಸ್ಯಾನಿಟೈಸ್ ಎಲ್ಲ ಮಾಡ್ಕೊತೀವಿ. ಮತ್ತು ಕಾಲೇಜ್ ಸ್ಟೆಪ್ಸ್ ಎಲ್ಲ ತೊಗೊಂಡಿದ್ದಾರೆ ಅವರು. ತುಂಬ ಎಕ್ಸೈಟ್ ಆಗಿದ್ದೀನಿ, ಯಾಕಂದರೆ ಇದು ಫೈನಲ್ ಇಯರ್ ಬೇರೆ. ಕಾಲೇಜ್ ಸ್ಟಾರ್ಟ್ ಆಗೋಕ್ಕೆ ತುಂಬ ಫ್ರೆಂಡ್ಸ್ನ ಮೀಟ್ ಮಾಡಿ ತುಂಬ ದಿನ ಆಯಿತು. ಹೆಂಗೋ ಮೀಟ್ ಮಾಡಬೇಕಂತ ತುಂಬ ಕಾತುರದಿಂದಿದ್ದೀನಿ. ಕೊರೋನಾ ಇದಕ್ಕೆ ಇದೆ, ಅದೇನೋ ಕಾಲೇಜಲ್ಲಿ ಪ್ರಿಕಾಷನ್ಸ್ ತೊಗೊಂಡಿದ್ದಾರೆ ತುಂಬ. ಥರ್ಮಲ್ ಸ್ಕ್ಯಾನಿಂಗು ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗು ಮತ್ತು ಹ್ಯಾಂಡ್ ವಾಶು ಇದೆಲ್ಲ ಇದು ಮಾಡಿದ್ದಾರೆ. ಅದರಿಂದ ಮೇಂಟೈನ್ ಮಾಡ್ತೀನಿ. ಕಾಲೇಜ್ ಓಪನ್ ಹೋಗ್ತಿದೆ ಅಂದರೆ ಎಲ್ಲರಿಗೂ ಸಂತೋಷನೇ. ಆದರೆ ನಾವು ಇರಬೇಕಾಗಿರೋ ಸೇಫ್ಟಿಯಲ್ಲಿ ನಾವು ಇರಬೇಕು. ಪ್ರೊಟೆಕ್ಟಾಗಿ ಸ್ಯಾನಿಟೈಸರ್, ಮಾಸ್ಕ್, ಆಮೇಲೆ ಫೇಸ್ ಕವರ್ ಇದರೆಲ್ಲ ಪ್ರೊಟೆಕ್ಟಾಗಿ ನಾವು ಇರ್ತೀವಿ ಅಂತ ತಿಳಿಸ್ತೀವಿ ನಿಮಗೆ. ಅಂದರೆ ಕಾಲೇಜ್ ಅಂದರೆ ಎಲ್ಲರಿಗೂ ನಾರ್ಮಲಾಗಿ ಎಡ್ಯುಕೇಷನ್ ತಾನೇ. ಅದು ಕ್ಲಾಸಲ್ಲಿ ಆಫ್ಲೈನ್ ಕ್ಲಾಸ್ ನಡೆಯುವಾಗಲೇ ಎಲ್ಲರಿಗೂ ಕರೆಕ್ಟಾಗಿ ಅರ್ಥ ಆಗುತ್ತೆ. ಆಫ್ಲೈನ್ ಕ್ಲಾಸಲ್ಲಿ ಜಾಸ್ತಿ ಕನ್ಫ್ಯೂಷನ್ ಆಗಿರ್ತೀವಿ. ಅದಕ್ಕೆ ಸ್ಟಾರ್ಟ್ ಆಗೋದಂದರೆ ನಮಗೆ ಎಲ್ಲರಿಗೂ ಖುಷಿ ಆಗ್ತಿದೆ. ತುಂಬ ಖುಷಿ ಇದೆ ಸ್ಟಾರ್ಟ್ ಆಗ್ತಿರೋದ್ರಿಂದ. ಯಾಕಂದರೆ ಈಗ ಅಫ್ಕೋರ್ಸ್ ಎಲ್ಲ ಕಡೆ ಈಗ ಮಾಸ್ಕ್ ಹಾಕಬೇಕು ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಈಗ ನಾವು ಫಸ್ಟ್ ಇಯರ್ ಆಗಿರೋದ್ರಿಂದ ಸೊ ನಮಗೀಗ ಇದ್ರ ಬಗ್ಗೆ ಏನೋ ಗೊತ್ತಿಲ್ಲ. ಸೊ ಇವಾಗ ಟೀಚರ್ಸ್ಗೂ ಕೂಡ ಇದು ತುಂಬ ಕಷ್ಟ ಆಗುತ್ತೆ. ಸೊ ಈಗ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗೋದ್ರಿಂದ ಈಗ ಕೆಲವೊಂದು ಸಬ್ಜೆಕ್ಟು ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಇರುತ್ತೆ. ಸೊ ನಮಗೂ ಕೂಡ ತುಂಬ ಈಸಿ ಆಗುತ್ತೆ ಅನಿಸುತ್ತೆ. ಫ್ರೆಂಡ್ಸ್ ಜೊತೆ ಇರೋದಕ್ಕಿಂತ ಈ ಟೈಮಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸೇಫ್ಟಿ ಮೆಷರ್ಸ್ ತೊಗೊಳ್ತಾ ಇದ್ದೀವಿ ನಾವು ಕೂಡ. ಸೊ ಪೇರೆಂಟ್ಸ್ ಕೂಡ ಧೈರ್ಯ ಬರುತ್ತೆ ನಮ್ಮನ್ನ ಕಾಲೇಜಿಗೆ ಕಳಿಸೋದಕ್ಕೆ. ನಿಯರ್ಲಿ 8 ಮಂತ್ಸ್ ಆದಮೇಲೆ ಕಾಲೇಜ್ ಸ್ಟಾರ್ಟ್ ಆಗ್ತಿದೆ ಅಂದರೆ ಖಂಡಿತ ತುಂಬ ಖುಷಿ ಆಗೇ ಆಗುತ್ತೆ ಎಲ್ಲರಿಗೂ. ನಾವು ನಮ್ಮ ಜವಾಬ್ದಾರಿಯಲ್ಲಿ ನಾವು ನಮ್ಮ ಜಾಗ್ರತೆ ತೊಗೊಂಡು ಡಿಸ್ಟೆನ್ಸಿಂಗು, ಥರ್ಮೋ ಸ್ಕ್ಯಾನಿಂಗ್ ಅವೆಲ್ಲ ಮಾಡ್ಕೊತಿದ್ರೆ ನಮಗೆ ಒಳ್ಳೆಯದು. ಸೊ ಕಾಲೇಜ್ ಸ್ಟಾರ್ಟ್ ಆದಮೇಲೂ ಎಲ್ಲರ ಹತ್ರನೂ ಡಿಸ್ಟೆನ್ಸ್ ಇದ್ದು ಟೈಮ್ ಅಂದರೆ ನಾರ್ಮಲ್ ಏನು ಪ್ರಿಕಾಷನ್ಸ್ ತೊಗೊತಿರೋ ಕೋವಿಡ್-19ಗೆ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಳ್ಳೋದಾಗಲಿ ಅಥವಾ ಮಾಸ್ಕ್ ಹಾಕ್ಕೊಳ್ಳೋದಾಗಲಿ ಎಲ್ಲ ಕರೆಕ್ಟಾಗಿ ನಮ್ಮ ಜವಾಬ್ದಾರಿಯಲ್ಲಿ ಇದ್ದರೆ ನಮ್ಗೆ ತೊಂದರೆ ಏನೂ ಇರೋದಿಲ್ಲ. ಸೊ ಆನ್ಲೈನ್ಗಿಂತ ಆಫ್ಲೈನಲ್ಲಿ ಮಾಡಿದ್ರೆ ನಮಗೆ ಒಳ್ಳೆಯದು.
ತುಂಬ ಖುಷಿ ಆಗ್ತಿದೆ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ ಅಂತಂದರೆ. ನಾವು ವೆಯ್ಟ್ ಮಾಡ್ತಿದ್ದೀವಿ. ಕಾಲೇಜಸ್ ಎಲ್ಲ ಸ್ಯಾನಿಟೈಸ್ ಆಗಿದೆ. ಆಫ್ಲೈನ್ ಕ್ಲಾಸಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಲೈಕ್ ಅಂದರೆ ನಮಗೂ ಕೇಳಿ ಆನ್ಲೈನ್ ಕ್ಲಾಸಸ್ ಕೇಳಿ ನಮಗೂ ಡಿಸ್ಟೆನ್ಸ್ ಆಗಿದೆ. ಟೀಚರ್ಸ್ ಜೊತೆ ಅಷ್ಟೊಂದು ಮಿಂಗಲ್ ಆಗೋದಕ್ಕೂ ಆಗೋದಿಲ್ಲ. ಸೊ ತುಂಬ ಹ್ಯಾಪಿ ಅನಿಸ್ತಾ ಇದೆ.